ಉತ್ತಮ ಕ್ಷಮಾಧರ್ಮ ಭಾಗ 1. ಉತ್ತಮ ಕ್ಷಮಾಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಆರ್ಷ ಆಗಮ ಪರಂಪರೆಯ ಅನೇಕ ಆಚಾರ್ಯರಿಂದ ರಚಿಸಲಾದ ಮಹಾಶಾಸ್ತ್ರಗಳ ಸಮ್ಯಕ್ ಸ್ವಾಧ್ಯಾಯದಲ್ಲಿ ನಿರತರಾದಂತಹ ಪೂಜ್ಯ ಅನಂತಮತಿ ಮಾತಾಜಿಯವರು ಕುಂತಲಗಿರಿಯಲ್ಲಿ ಕೊಟ್ಟ ಉಪದೇಶದ ಮರಾಠಿ ಭಾಷಾ ಪುಸ್ತಕದ ಸಂಗ್ರಹವನ್ನು ಸೋಲಾಪುರದ ವಿದ್ವಾಂಸರಾದ ಶ್ರೀ ವರ್ಧಮಾನ್ ಪಾರ್ಶ್ವನಾಥ್ ಶಾಸ್ತ್ರಿಗಳು ಕನ್ನಡಕ್ಕೆ ಭಾಷಾನುವಾದ ಮಾಡಿರುತ್ತಾರೆ. ಆ ಮಹಾಶಾಸ್ತ್ರದ ಸಹಾಯದಿಂದ ಮತ್ತು ಇನ್ನಿತರ ಮಹಾಶಾಸ್ತ್ರಗಳ ಸಹಾಯದಿಂದ ನಾನು ನನ್ನ ಅಲ್ಪಜ್ಞಾನಕ್ಕೆ ಅನುಸರಿಸಿ ದಶಲಕ್ಷಣ ಪರ್ವದ ಧರ್ಮಗಳ ಬಗ್ಗೆ ಅತಿ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳುತ್ತಿದ್ದೇನೆ. ಈಗ ಆತ್ಮನ 10 ಧರ್ಮಗಳನ್ನು ಬರೆದುಕೊಳ್ಳಿರಿ. 1. ಉತ್ತಮ ಕ್ಷಮಾ ಧರ್ಮ. 2. ಉತ್ತಮ ಮಾರ್ಧವ ಧರ್ಮ. 3. ಉತ್ತಮ ಆರ್ಜವ ಧರ್ಮ. 4. ಉತ್ತಮ ಶೌಚ ಧರ್ಮ. 5. ಉತ್ತಮ ಸತ್ಯ ಧರ್ಮ. 6. ಉತ್ತಮ ಸಂಯಮ ಧರ್ಮ. 7. ಉತ್ತಮ ತಪ ಧರ್ಮ. 8. ಉತ್ತಮ ತ್ಯಾಗ ಧರ್ಮ. 9. ಉತ್ತಮ ಆಕಿಂಚನ್ಯ ಧರ್ಮ. 10. ಉತ್ತಮ ಬ್ರಹ್ಮಚರ್ಯ ಧರ್ಮ. ಇದು 10 ಧರ್ಮಗಳನ್ನು ನೀವು ಬರೆದುಕೊಂಡ್ರಿ, ಇದು ಕ್ರಮವಾಗಿ. ಆದರೆ ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾದಂಥ ಒಂದು ಬಿಂದು ಇದೆ, ಕೇಳ್ರಿ. ಕೆಲವೊಂದು ಪ್ರದೇಶಗಳಲ್ಲಿ ಸತ್ಯ ಮೊದಲು ಅಥವಾ ಶೌಚ ಮೊದಲು ಎಂಬ ವಿವಾದ ಇದೆ. ಅದಕ್ಕೆ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ತಮಗೆ ಉತ್ತರ ಹೇಳ್ತೇನೆ. ಆವಾಗ ಸ್ವಲ್ಪ ನಿಮಗೆ ಗೊತ್ತಾಗ್ತದೆ. ನೇರವಾಗಿ ಹೇಳಿದ್ರೆ ಅದನ್ನು ಗೊತ್ತಾಗಲಿಕ್ಕಿಲ್ಲ. ಪ್ರಶ್ನೆ 1. ಅನೇಕ ಮಹಾಶಾಸ್ತ್ರಗಳಲ್ಲಿ 4ನೆಯ ಸಂಖ್ಯೆಯಲ್ಲಿ ಉತ್ತಮ ಸತ್ಯಧರ್ಮ ಹೇಳಿದ್ದಾರೆ. 5ನೆಯ ಸಂಖ್ಯೆಯಲ್ಲಿ ಉತ್ತಮ ಶೌಚಧರ್ಮ ಹೇಳಿದ್ದಾರೆ ಅಲ್ಲವೇ? ಉತ್ತರ: ಅದು ಸರಿಯಿದೆ. ಕಾರಣ, ಭಗವಾನ್ ವರ್ಧಮಾನರ ಸಮೂಹ ಶರಣದಲ್ಲಿ ಇದ್ದಂತಹ ಇಂದ್ರಭೂತಿ ಗೌತಮ ಗಣಧರರು ಮುನಿಗಳ ಪ್ರತಿಕ್ರಮಣ ಸೂತ್ರ ಹೇಳಿದ್ದಾರೆ. ಅದರಲ್ಲಿ ಸತ್ಯ ಮೊದಲಿಗೆ ಇದೆ. ಮತ್ತು ಆಚಾರ್ಯ ಶ್ರೀ ಉಮಾಸ್ವಾಮಿಯವರು ರಚಿಸಿದ ತತ್ವಾರ್ಥ ಸೂತ್ರದಲ್ಲಿ ಸತ್ಯ ಮೊದಲಿಗೆ ಇದೆ. ಆದರೆ ಉತ್ತರ ಭಾರತದಲ್ಲಿ ಪ್ರಕಾಶಿತವಾದಂತಹ ಪುಸ್ತಕಗಳಲ್ಲಿ ಶೌಚ ಮೊದಲಿಗೆ ಇದೆ. ಕರ್ನಾಟಕದಲ್ಲೂ ಕೂಡ ಈಗ ಮುದ್ರಣ ಆಗುವಂಥ ಪುಸ್ತಕಗಳಲ್ಲಿ ಶೌಚ ಮೊದಲಿಗೆ ಇದೆ, ಸತ್ಯ ಆಮೇಲೆ ಹಾಕಿದ್ದಾರೆ. ಪ್ರಶ್ನೆ 2. ಸೂತ್ರ ಹಿಂದೆ ಮುಂದೆ ಬದಲಾಯಿಸುವುದು ಅಪರಾಧ ಅಲ್ಲವೇ? ಉತ್ತರ: ಹೌದು, ಮಹಾ ಅಪರಾಧ ಇದೆ. ಪ್ರಶ್ನೆ 3. ಮತ್ತೆ ಹೀಗೆ ಆಗಲು ಕಾರಣ ಏನು? ಉತ್ತರ: ಕಷಾಯಗಳು 4 ಇವೆ. ಅವು ಕ್ರಮವಾಗಿ ಕ್ರೋಧ, ಮಾನ, ಮಾಯ, ಲೋಭ. ಇದು ಇದೇ ರೀತಿ ಕ್ರಮದಲ್ಲಿ ಇವೆ. ಇದರ ವಿರುದ್ಧವಾದಂತಹ ಆತ್ಮನ ಧರ್ಮ ಅಂದರೆ ಕ್ರೋಧದ ವಿರುದ್ಧ ಕ್ಷಮೆ, ಮಾನದ ವಿರುದ್ಧ ಮಾರ್ಧವ, ಮಾಯಾದ ವಿರುದ್ಧ ಆರ್ಜವ, ಲೋಭದ ವಿರುದ್ಧ ಶೌಚ ಇರುವುದರಿಂದ ಕ್ಷಮ, ಮಾರ್ಧವ, ಆರ್ಜವ, ಶೌಚ ಈ ರೀತಿಯ ಕ್ರಮವನ್ನು ಗ್ರಹಿಸಲಾಗಿದೆ. ಪ್ರಶ್ನೆ 4. ಹಾಗಾದರೆ ನಿಖರವಾದ ಸತ್ಯ ಯಾವುದು? 4ನೆಯ ಸಂಖ್ಯೆಯಲ್ಲಿ ಶೌಚ ಬೇಕು ಅಥವಾ ಸತ್ಯ ಬೇಕು? ಉತ್ತರ: ಯಾವ ಪ್ರದೇಶದಲ್ಲಿ ಯಾವ ಧರ್ಮವನ್ನು ಮೊದಲು ಆಚರಿಸಲಾಗುವುದೋ ಅದನ್ನೇ ಮಾಡಿರಿ. ಕಾರಣ, ನನ್ನಂತಹ ಅಲ್ಪಜ್ಞಾನಿಗಳು ಸೂತ್ರವನ್ನು ಕೂಡ ನಿಷೇಧ ಮಾಡಲು ಸಮರ್ಥ ಅಲ್ಲ ಮತ್ತು ತರ್ಕವನ್ನು ಕೂಡ ನಿಷೇಧ ಮಾಡಲು ಸಮರ್ಥ ಅಲ್ಲ. ಪ್ರಶ್ನೆ 5. ಸೂತ್ರಮಾನ್ಯವು
ಅಥವಾ ತರ್ಕ ಮಾನ್ಯವೋ? ಉತ್ತರ: ನನ್ನಂಥವರಿಗೆ ಸೂತ್ರವೇ ಮಾನ್ಯ ಇದೆ. ಪ್ರಶ್ನೆ 6. ಹಾಗಾದರೆ ತರ್ಕವನ್ನು ಯಾಕೆ ನಿಷೇಧ ಮಾಡಬಾರದು? ಉತ್ತರ: ತರ್ಕ ಸಮ್ಯಕ್ ಇದ್ದರೆ ಶಾಸ್ತ್ರದಲ್ಲಿ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಪ್ರಶ್ನೆ 7. ಹಾಗಾದರೆ ಈ ಗೊಂದಲಕ್ಕೆ ಸರಿಯಾದ ಉತ್ತರ ಏನು? ಉತ್ತರ: ಇದನ್ನು ಸ್ಯಾದ್ವಾದ ಅಥವಾ ಅನೇಕಾಂತವಾದ ಎಂದು ಸುಮ್ಮನಾಗುವುದೇ ಲೇಸು. ಪ್ರಶ್ನೆ 8. ಸತ್ಯಧರ್ಮ ಮೊದಲಿದ್ದರೂ ಕೂಡ ನೀವು ಶೌಚ ಧರ್ಮವನ್ನು ಮೊದಲು ಹೇಳಲು ಕಾರಣ ಏನು? ಉತ್ತರ: ಈ ಭಾಗದಲ್ಲೂ ಕೂಡ ಅನೇಕ ಸ್ಥಳಗಳಲ್ಲಿ ಮೊದಲು ಶೌಚ ಧರ್ಮವನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ಅನಿವಾರ್ಯವಾಗಿ ನಾನು ಕೂಡ ಶೌಚ ಧರ್ಮವನ್ನು ಮೊದಲಿಗೆ ಹೇಳಿದ್ದೇನೆ. ಈಗ ಇನ್ನು ಮುಂದಿನ ವಿಷಯ ಪ್ರಾರಂಭ. ಇನ್ನು ಪ್ರಶ್ನೋತ್ತರಗಳು ಇದರಲ್ಲಿ ಮಾಡುವುದಿಲ್ಲ, ಮುಂದಿನ ವಿಷಯ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಸ್ವಲ್ಪ ಬಹಳ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಆತ್ಮನ ಕ್ಷಮ ಆದಿ 10 ಧರ್ಮಗಳೇ ಆತ್ಮನ ನಿಜವಾದ ಗುಣಗಳು ಇವೆ. ಅವುಗಳಿಂದ ವಂಚಿತನಾಗಿರುವುದರಿಂದ, ಅಂದರೆ ಅವುಗಳನ್ನು ಮರೆತಿರುವುದರಿಂದಲೇ ಜೀವನಿಗೆ ಸಂಸಾರದ ಅನಂತ ದುಃಖಗಳು ಪ್ರಾಪ್ತ ಆಗಿವೆ. ಈಗ ಬರೆದುಕೊಳ್ಳಿರಿ. ಸ್ವಲ್ಪ ಇದನ್ನು ನೀವು ಬರೆದುಕೊಳ್ಬೇಕು, ಇಲ್ಲ ನಿಮಗೆ ನೆನಪೇ ಆಗೋದಿಲ್ಲ. ಬರೆದುಕೊಳ್ಳ್ರಿ. 1. ಕ್ರೋಧ ಅಂದರೆ ಸಿಟ್ಟು. ಬರ್ಕೊಂಡ್ರಿ? 1. ಕ್ರೋಧದ ಆವೇಶವನ್ನು ಜಯಿಸುವುದು ಕ್ಷಮಾ ಧರ್ಮ ಇದೆ. 2. ಗರ್ವ ಅಂದರೆ ಅಹಂಕಾರ. ಗರ್ವ ಮಾಡದೇ ಇರುವುದು ಮಾರ್ದವ ಧರ್ಮ ಇದೆ. 3. ಕಪಟ ಅಂದರೆ ಮಾಯಾಚಾರ. ಮಾಡದೇ ಇರುವುದು ಆರ್ಜವ ಧರ್ಮ ಇದೆ. 4. ಪರದ್ರವ್ಯದ ಮೇಲಿನ ಆಸೆ ಬಿಡುವುದು ಶೌಚ ಧರ್ಮ ಇದೆ. 5. ಯಾವುದು ಸತ್ಯ ಇದೆಯೋ ಅದನ್ನೇ ಮಾತನಾಡುವುದು. ಚೇಷ್ಟೆಗಾಗಿ ಕೂಡ ಅಸತ್ಯ ಮಾತನಾಡದೇ ಇರುವುದು ಸತ್ಯ ಧರ್ಮ ಇದೆ. 6. ತಮ್ಮ ಇಂದ್ರಿಯ ಮತ್ತು ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು ಸಂಯಮ ಧರ್ಮ ಇದೆ. 7. ಇಚ್ಛೆಯನ್ನು ತಡೆದು ವಿಷಯಾಸಕ್ತಿಗಳ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡುವುದು ತಪಧರ್ಮ ಇದೆ. 8. ಪಾತ್ರಗಳ ಯೋಗ್ಯತೆಯನ್ನು ತಿಳಿದು 4 ಪ್ರಕಾರದ ದಾನ ಮಾಡುವುದು ತ್ಯಾಗ ಧರ್ಮ ಇದೆ. 9. ಬಾಹ್ಯ ಪರಿಗ್ರಹ ಮತ್ತು ಶರೀರದ ಮೇಲಿನ ಮಮತ್ವ ಕಡಿಮೆ ಮಾಡುವುದು ಅಕಿಂಚಿನ್ಯ ಧರ್ಮ ಇದೆ. 10. ಸಂಪೂರ್ಣ ವಿಷಯಾಸಕ್ತಿಗಳನ್ನು ತ್ಯಾಗ ಮಾಡಿ ಬ್ರಹ್ಮ ಅಂದರೆ ಆತ್ಮನಲ್ಲಿ ಚರ್ಯ ಅಂದರೆ ಪ್ರವೃತ್ತಿ ಮಾಡುವುದಕ್ಕೆ ಬ್ರಹ್ಮಚರ್ಯ ಧರ್ಮ ಎನ್ನುತ್ತಾರೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನೋಡ್ರಿ. ಪ್ರಶ್ನೆ: ಜೀವ ಅಥವಾ ಆತ್ಮ ಒಂದೇ ಇದೆ, ಆದರೆ ಅದರ ಧರ್ಮಗಳು 10 ಯಾಕೆ ಆದವು? ಉತ್ತರ: ಆತ್ಮಧರ್ಮ ಒಂದೇ ಇದೆ, ಆದರೆ ಅದರ ಅಂಗಗಳು 10 ಇವೆ ಅಷ್ಟೇ. ಪ್ರಶ್ನೆ: ಧರ್ಮ ಶಬ್ದದ ಸಂಕ್ಷಿಪ್ತ ಸರಿಯಾದ ಅರ್ಥ ಏನು? ಅಂದರೆ ಪರಿಭಾಷೆ ಏನು? ಉತ್ತರ: ವಸ್ತುವಿನ ಸ್ವಭಾವವನ್ನು ಧರ್ಮ ಎನ್ನುತ್ತಾರೆ. ಪ್ರಶ್ನೆ: ಧರ್ಮ ಶಬ್ದದ ಅರ್ಥ ಏನು? ಹೇಗೆ ಇದರ ಉತ್ಪತ್ತಿ ಆಯಿತು? ಉತ್ತರ: ಧರ್ಮ ಶಬ್ದವು ಧೃ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಅಂದರೆ ಧಾರಣೆ ಮಾಡಿಸುವುದು ಅಥವಾ ಇಡುವುದು. ಅಂದರೆ ಸಂಸಾರಿ ಜೀವವನ್ನು ದುಃಖದಿಂದ ಮೇಲಕ್ಕೆ ಎತ್ತಿ ಮೋಕ್ಷ ಸುಖದಲ್ಲಿ ಇಡುತ್ತದೆ. ಅದು ಧರ್ಮ ಇದೆ. ಪ್ರಶ್ನೆ: ಕ್ಷಮಾದಿ 10 ಧರ್ಮಗಳು ಉತ್ತಮವೇ ಇವೆ, ಆದರೂ ಕೂಡ ಪ್ರತಿಯೊಂದರ ಜೊತೆಗೆ ಉತ್ತಮ ಉತ್ತಮ ಎಂದು ಯಾಕೆ ಹೇಳಿದ್ದಾರೆ? ಉತ್ತರ: ಇದು ಸರಿ ಇದೆ. ಯಾಕೆಂದರೆ ಕ್ಷಮಾದಿ 10 ಧರ್ಮಗಳು ಉತ್ತಮವೇ ಇವೆ, ಆದರೆ
ಯಾವುದಾದರೂ ಲೌಕಿಕ ಫಲಗಳ ಅಪೇಕ್ಷೆಯಿಂದ ಪಾಲಿಸಿದ ಕ್ಷಮೆ ಆದಿ ಧರ್ಮಗಳು ಉತ್ತಮ ಎನ್ನಲು ಬರುವುದಿಲ್ಲ. ಉದಾಹರಣೆಗೆ, ಯಾವುದಾದರೂ ಶತ್ರು ನಮಗಿಂತ ಬಲವಾನ್ ಇದ್ದಾನೆ, ಅಂದರೆ ನಮಗಿಂತ ಶಕ್ತಿವಾನ್ ಇದ್ದಾನೆ ಎಂದು ತಿಳಿದು ಅನಿವಾರ್ಯ ಕಾರಣದಿಂದ ನಾವು ಅವನನ್ನು ಕ್ಷಮಿಸಿ ಬಿಡುವುದು ಇದು ಉತ್ತಮ ಕ್ಷಮಾಧರ್ಮ ಆಗುವುದಿಲ್ಲ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಆಚರಿಸಿದ ಸ್ವಾಭಾವಿಕ ನಿರ್ದೋಷ ಧರ್ಮದ ಜೊತೆಗೆಯೇ ಈ ಉತ್ತಮ ಶಬ್ದ ಸೇರಿಕೊಳ್ಳುತ್ತದೆ. ಪ್ರಶ್ನೆ ಮುಂದಿಂದು. ಕ್ಷಮಾದಿ ಧರ್ಮಗಳು ಆತ್ಮನ ಧರ್ಮ ಇದ್ದರೆ ಮತ್ತೆ ಜೀವನಲ್ಲಿ ಕಾಣಲ್ಪಡುವಂತಹ ಈ ಕ್ರೋಧ ಆದಿ ಭಾವಗಳಿಗೆ ಏನೆಂದು ಹೇಳಬೇಕು? ಉತ್ತರ: ಆತ್ಮ ಅಂದರೆ ಜೀವ ಹೆಸರಿನ ದ್ರವ್ಯದ ಸ್ವಭಾವವು ಕ್ಷಮಾದಿ ರೂಪವೇ ಇವೆ ಮತ್ತು ಕ್ರೋಧವು ಕರ್ಮಜನಿತ ಉಪಾಧಿಯಾಗಿದೆ. ಅದು ಆತ್ಮನನ್ನು ಆವರಣ ಅಂದರೆ ಮುಚ್ಚಿದೆ. ಕ್ರೋಧವೆಂಬ ಕರ್ಮದ ಅಭಾವವಾದಾಗ ಆತ್ಮನ ಕ್ಷಮೆ ಎಂಬ ಸ್ವಭಾವವು ತಾನಾಗಿಯೇ ಪ್ರಕಟವಾಗುತ್ತದೆ. ಇನ್ನು ಮುಂದೆ ಪ್ರಶ್ನೆ: ದಶಲಕ್ಷಣಗಳಿಂದ ಯಾವುದರ ಪರಿಚಯ ಆಗುತ್ತದೆ? ಉತ್ತರ: ಆತ್ಮನ ಅಂತರಂಗ ಧರ್ಮದ ಪರಿಚಯ ಆಗುತ್ತದೆ. ಇನ್ನು ಮುಂದೆ 10 ಧರ್ಮಗಳಲ್ಲಿ ಮೊದಲನೇದಾದ ಉತ್ತಮ ಕ್ಷಮಾ ಧರ್ಮದ ಬಗ್ಗೆ ನಿರೂಪಣೆ ಪ್ರಾರಂಭ. ಇದುವರೆಗೆ ನಿಮಗೆ ಇದರ ಪೀಠಿಕಾ ರೂಪದಲ್ಲಿ ವಿಷಯಗಳನ್ನ ಹೇಳಿದ್ದಾಯಿತು. ಆದರೆ ಈಗ ವಿಷಯ ಪ್ರಾರಂಭ. ಇದರಲ್ಲಿ 1ನೇ ಧರ್ಮ ಪ್ರಪ್ರಥಮ ಯಾವುದಪ್ಪ? ಉತ್ತಮ ಕ್ಷಮಾ ಧರ್ಮ. ಕ್ರೋಧವೆಂಬ ಶತ್ರುವನ್ನು ಜಯಿಸುವುದಕ್ಕೆ ಉತ್ತಮ ಕ್ಷಮೆ ಎಂದು ಹೆಸರು. ಕ್ರೋಧ ಎಂಬ ವೈರಿಯು ಜೀವನಲ್ಲಿರುವ ಸಂಯಮ ಭಾವ, ಸಂತೋಷ ಭಾವ, ನಿರಾಕೂಲತೆ, ಸಮ್ಯಕ್ ದರ್ಶನ ಆದಿ ರತ್ನ ಭಂಡಾರಗಳನ್ನು ಅಗ್ನಿಯಂತೆ ಸುಟ್ಟು ಹಾಕಿಬಿಡುತ್ತದೆ. ಈ ಕ್ರೋಧ ಯಶಕೀರ್ತಿಯನ್ನು ನಷ್ಟ ಮಾಡಿ ಅಪಕೀರ್ತಿಯನ್ನು ತರುತ್ತದೆ. ಸಮ್ಯಕ್ತವನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಷ್ಟ ಮಾಡಿಬಿಡುತ್ತದೆ. ಆದ್ದರಿಂದ ಕ್ರೋಧಾಗ್ನಿ ಉತ್ಪನ್ನವಾದಾಗ ಕ್ಷಮೆ ಎಂಬ ನೀರು ಹಾಕಿ ತಕ್ಷಣ ಅದನ್ನು ಆರಿಸಿಬಿಡಬೇಕು. ಕ್ರೋಧವು ವೈರತ್ವವನ್ನು ಬೆಳೆಸುತ್ತದೆ, ಕ್ಷಮೆಯು ಶಾಂತಿಯನ್ನು ಬೆಳೆಸುತ್ತದೆ. ಕ್ರೋಧದಿಂದ ವಚನ ಕೂಡ ಅಸತ್ಯ ಆಗಿಬಿಡುತ್ತದೆ. ಕ್ರೋಧಿ ಮನುಷ್ಯನು ತಂದೆ, ತಾಯಿ, ಮಕ್ಕಳು, ಸ್ತ್ರೀಯರು, ಬಾಲಕರು, ಸ್ವಾಮಿ, ಸೇವಕ, ಮಿತ್ರ, ಗುರು ಎನ್ನದೆಯೇ ಎಲ್ಲರನ್ನೂ ಬೈಯುತ್ತಾನೆ, ಹೊಡೆಯಲು ಬರುತ್ತಾನೆ. ಕೆಲವೊಮ್ಮೆ ಅವರ ಪ್ರಾಣವನ್ನೇ ತೆಗೆದು ಬಿಡುತ್ತಾನೆ. ಅಷ್ಟೇ ಅಲ್ಲ, ತಾನೂ ಕೂಡ ಸ್ವಯಂ ವಿಷ, ಶಸ್ತ್ರ ಆದಿಗಳಿಂದ ಸ್ವಯಂ ಆತ್ಮಹತ್ಯೆ ಕೂಡ ಮಾಡಿಕೊಂಡು ಬಿಡುತ್ತಾನೆ. ಅಜ್ಞಾನಿ ಮನುಷ್ಯನು ಈ ಕ್ರೋಧವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಜ್ಞಾನಿ ಮನುಷ್ಯನೇ ಅದನ್ನು ಗೆಲ್ಲಬಹುದಾಗಿದೆ. ಮನುಷ್ಯ ತಾನು ಸುಖಿಯಾಗಬೇಕೆಂದು ಬಯಸುತ್ತಾನೆ. ಆದರೆ ಶತಪ್ರಯತ್ನ ಮಾಡಿದರೂ ಯಾಕೆ ಆಗುವುದಿಲ್ಲ? ಅದರ ಕಾರಣ ಏನು? ಹೀಗೆ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ ಉತ್ತರ ಅಂದರೆ ಸರ್ವಜ್ಞ ಭಗವಾನರು ಹೇಳಿದ್ದಾರೆ. ಏನೆಂದರೆ, ಕ್ರೋಧವನ್ನು ಬಿಡದೆ, ಪಂಚೇಂದ್ರಿಯ ವಿಷಯಗಳನ್ನು ಸುಡದೆ, 22 ಪರಿಚಯಗಳನ್ನು ಜಯಿಸದೆ, ಗುಪ್ತಿತ್ರಯಗಳನ್ನು ಹೊಂದದೆ, ಆತ್ಮನನ್ನು ಶರೀರದಿಂದ ಭಿನ್ನವಾಗಿ ನೋಡದೆ, ಕೇವಲ ಮಾತಿನಿಂದ ಜೀವನು ಸುಖಿಯಾಗಲಾರನು. ಕರ್ಮಶತ್ರು ಹೋದರೇನೇ ಶಾಶ್ವತ ಸುಖ ಸಿಗುತ್ತದೆ. ಆದ್ದರಿಂದ ಚಿತ್ತವನ್ನು ಮೊದಲು ವಶಪಡಿಸಿಕೊಳ್ಳಬೇಕು. ಜೀವನ ಅತಿ ದೊಡ್ಡ ಶತ್ರು ಅಂತಂದರೆ ಅದು ಕ್ರೋಧನೇ ಇದೆ. ಅದು ಮಹಾ ತಪಸ್ವಿಗಳನ್ನೇ ಬಿಟ್ಟಿಲ್ಲ ಅಂತ ಅಂದ ಮೇಲೆ ಇನ್ನು
ಈ ಸಾಮಾನ್ಯ ಜನಗಳ ಸಾಮಾನ್ಯ ಜೀವಗಳ ಕಥೆಯಾದರೂ ಏನು ಅಂತ ಹೇಳಬೇಕು? ಅನೇಕ ವರ್ಷಗಳ ನಿರ್ದೋಷ ಘೋರ ತಪ ಆಚರಿಸಿದಂತಹ ತೈಜಸ ವೃದ್ಧಿದಾರಿ ಮಹಾಮುನಿ ದ್ವೀಪಾಯನರು ಕ್ರೋಧಾಗ್ನಿವಶರಾಗಿ ದೇವತೆಗಳಿಂದ ನಿರ್ಮಿಸಲಾದ 12 ಯೋಜನಾ ಪ್ರಮಾಣದ ದ್ವಾರಿಕಾ ನಗರಿಯನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟರು. ಮತ್ತು ಅದೇ ತೈಜಸ್ ಶರೀರ ಮರಳಿ ಬಂದು ಆ ಮಹಾಯೋಗೀಶ್ವರ ದ್ವೀಪಾಯನರನ್ನು ಕೂಡ ಸುಟ್ಟು ಹಾಕಿತು. ಅಹಮೀಂದ್ರ ಪದವಿಗೆ ಹೋಗಬೇಕಾದಂತಹ ಮಹಾಮುನಿ ದ್ವೀಪಾಯನರು ಅಗ್ನಿಕುಮಾರ ಜಾತಿಯ ದೇವ ದುರ್ಗತಿಗೆ ಹೋಗಬೇಕಾಯಿತು. ಇದು ಕ್ರೋಧದ ಮಹಿಮೆ ಅಲ್ಲವೇ? ಕ್ರೋಧ ಎಷ್ಟು ದೊಡ್ಡ ಒಂದು ಘಾತವನ್ನು ಮಾಡಿಬಿಡ್ತು ಅಲ್ಲವೇ? ಕ್ರೋಧ ಇದು ಆತ್ಮನ ಗುಣ ಅಲ್ಲವೇ ಅಲ್ಲ. ಹಿಂದೆ ನಾವೇ ಸಂಗ್ರಹಿಸಿದ ಕರ್ಮ ಈಗ ದ್ರವ್ಯ ಕ್ಷೇತ್ರ ಕಾಲ ಭಾವಕ್ಕೆ ಅನುಸರಿಸಿ ಉದಯಕ್ಕೆ ಬಂದು ನಮ್ಮನ್ನು ಕ್ರೋಧ ಮಾಡುವಂತೆ ಪ್ರಚೋದಿಸುತ್ತದೆ. ಇದು ಪುದ್ಗಲ ಕರ್ಮದ ಕೆಲಸ ಇದ್ದು ಜೀವವನ್ನು ವಿಚಲಿತ ಮಾಡುತ್ತದೆ. ಆವಾಗ ನಾವು ಪುರುಷಾರ್ಥ ಮಾಡಿ ವಿಚಲಿತರಾಗದಿದ್ದರೆ ಕರ್ಮ ಉದಯಕ್ಕೆ ಬಂದು ತಾನು ಹೊರಟು ಹೋಗಿಬಿಡುತ್ತದೆ, ನಿರ್ಜರೆ ಆಗ್ತದೆ. ಅಕಸ್ಮಾತ್ ನಾವೇನಾದರೂ ವಿಚಲಿತಗೊಂಡರೆ ಯಾವ ಅನಾಹುತ ಬೇಕಾದರೂ ಆಗಬಹುದು. ಜೀವನದಲ್ಲಿ ಕ್ರೋಧ, ಮಾನ, ಮಾಯ, ಲೋಭ ಇದು ಪರಿಣತಿ ಇದೆ. ಜೀವನದಲ್ಲಿ ಇಲ್ಲದ ವಿಷಯದಲ್ಲೂ ಕೂಡ ಜೀವ ಏಕೆ ಕಷ್ಟ ಅನುಭವಿಸುತ್ತಿದ್ದಾನೆ? ಹೇಗೆಂದರೆ ನೀರು ತನ್ನ ಸ್ವಭಾವದಿಂದ ತಣ್ಣಗೆ ಇರುತ್ತದೆ. ಅದಕ್ಕೆ ಬೆಂಕಿಯ ಸಂಪರ್ಕ ಸಿಕ್ಕಾಗ ಬಿಸಿಯಾಗುತ್ತದೆ. ಇದರಿಂದ ತಿಳಿದು ಬರುತ್ತದೆ ಏನೆಂದರೆ ಆತ್ಮನ ಸ್ವಭಾವ ಕ್ರೋಧ ಅಲ್ಲ. ಇದೇ ರೀತಿ ಜೀವನು ಅನಾದಿ ಕಾಲದಿಂದ ಶರೀರದ ಜೊತೆಗೆ ಸಂಗತಿ ಮಾಡಿ ದುಃಖ ಅನುಭವಿಸುತ್ತಾ ಇದ್ದಾನೆ. ಜೀವನಿಗೆ ಕ್ರೋಧ ನನ್ನ ಭಾವ ಅಲ್ಲ ಎಂದು ದೃಢ ನಿಶ್ಚಯ ಆಗಬೇಕು. ಇದು ಮೊದಲು ಆಗಬೇಕು. ಜೀವ ಮತ್ತು ಕರ್ಮಗಳ ಭೇದ ಜ್ಞಾನ ಅನಿವಾರ್ಯವಾಗಿ ಬೇಕೇ ಬೇಕು. ಇದನ್ನು ಹೇಗಾದರೂ ಮಾಡಿ ಗುರುಗಳಿಂದ ಶಾಸ್ತ್ರದಿಂದ ಜೀವ ತಿಳಿಯಲೇಬೇಕು. ಇಲ್ಲವಾದರೆ ಇವು ಜೀವನದ್ದೇ ಅಂದರೆ ಜೀವನಲ್ಲಿ ಇದು ನನ್ನ ಸ್ವಂತದ್ದೇ ಎಂದು ಜೀವನಿಗೆ ಭ್ರಮೆ ಆಗ್ತದೆ. ಭ್ರಮೆ ಸತ್ಯ ಅಲ್ಲ, ಅದು ಭ್ರಮೆ ಇದೆ. ಯಾಕೆಂದರೆ ಆದ್ದರಿಂದನೇ ಜೀವ ಹೇಳ್ತಾನೆ ಏನು ಅಂತಂದರೆ, ನಾನು ಸಿಟ್ಟು ಬಂದರೆ ನನ್ನಂತರ ಯಾರೂ ಇಲ್ಲ, ಹೀಗೆಲ್ಲ ಮಾತನಾಡುತ್ತಾನೆ. ಇದರ ಕಾರಣ ಏನು? ಆ ವ್ಯಕ್ತಿ ಏನು ತಿಳಿತಾನೆ? ಸಿಟ್ಟು ನನ್ನದೇ ಸ್ವಂತ ವಸ್ತು ಇದೆ ಈ ರೀತಿ ತಿಳಿತಾನೆ ಅಲ್ವಾ? ಇದು ತಪ್ಪಿದೆ. ಜೀವದ ಸ್ವಂತದ ವಸ್ತು ಅದು ಅಲ್ಲ. ಯಾಕೆಂದರೆ ಅನಾದಿ ಕಾಲದಿಂದ ಅನಂತ ಸಾರಿ ಈ ಜೀವನು ಲೌಕಿಕ ಶಿಕ್ಷಣದಲ್ಲಿ ಪದವಿಗಳನ್ನು ಪಡೆದು ಬಿಟ್ಟಿದ್ದಾನೆ ಅಲ್ವಾ? ಎಷ್ಟು ಪದವಿಗಳು ಸಿಕ್ಕಿದಾವೆ ಜೀವನಿಗೆ, ಎಂತೆಂಥ ದೊಡ್ಡ ದೊಡ್ಡ ಕೆಲಸಗಳು ಸಿಕ್ಕಿದ್ದಾವೆ ಅಲ್ವಾ? ಆದರೆ ಆ ಜ್ಞಾನದಿಂದ ಕರ್ಮಶತ್ರುವನ್ನು ಈವರೆಗೆ ನಾಶ ಮಾಡಲು ಸಾಧ್ಯ ಆಗಿಲ್ಲ ಜೀವನಿಗೆ. ಜೀವನು ಸಮ್ಯಕ್ತ್ವ ಪಡೆದು ಸುಜ್ಞಾನಿ ಆದರೆ ಮಾತ್ರ ಕರ್ಮದಿಂದ ಬಿಡುಗಡೆ ಹೊಂದಬಹುದು. ಅಂದರೆ ಸಮ್ಯಕ್ ಜ್ಞಾನಿ ಆದರೆ ಮಾತ್ರ, ಇಲ್ಲದಿದ್ದರೆ ಅವಕಾಶ ಇಲ್ಲ. ಪ್ರಪಂಚದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಕಡೆ ಕಲಿತು ಅವನು ಡಿಗ್ರಿ ತಗೊಂಡ್ರೂ ಕೂಡ, ಅಂದರೆ ನೀವು ವೆಲ್ ಎಜುಕೇಟೆಡ್ ಅಂತ ಏನಂದ್ರೂ ಕೂಡ, ಎಷ್ಟೇ ವೆಲ್ ಎಜುಕೇಟೆಡ್ ಇದ್ದರೂ ಕೂಡ, ಎಂಥದೇ ಇರಲಿ, ಬೇಕಾದರೆ ಏನೇ ಆದರೂ ಕೂಡ ಕರ್ಮಶತ್ರುವನ್ನು ಮಾತ್ರ ಏನೂ ಮಾಡಲು ಸಾಧ್ಯ ಇಲ್ಲ. ಭೇದ ವಿಜ್ಞಾನದ ಶಕ್ತಿ ಅಪರಿಮಿತ ಇದೆ. ನೋಡಿ, ಉದಾಹರಣೆಗೆ ಭರತ ಚಕ್ರವರ್ತಿಯು 6 ಖಂಡಗಳ ಅಧಿಪತಿ ಇದ್ದರೂ ಕೂಡ ಆತ್ಮ ಮತ್ತು ಶರೀರ ಬೇರೆ ಬೇರೆ ಎಂಬ ಭೇದದ ಚಿಂತನೆಯಲ್ಲಿ ಯಾವಾಗಲೂ ಇರುತ್ತಿದ್ದು, ಮುನಿ ದೀಕ್ಷೆ ಸ್ವೀಕರಿಸಿದ ಕೇವಲ ಅಂತರಮೂರ್ತದ ಒಳಗಡೆಯೇ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಅರಿಹಂತ್ ಭಗವಾನ್ ಆಗಿಬಿಟ್ರು. ಇದು ಭೇದ ವಿಜ್ಞಾನದ ಅಗಾಧ ಮಹಿಮೆಯೇ ಇದೆ. ಭೇದ ವಿಜ್ಞಾನ ಇಲ್ಲದ ಅಜ್ಞಾನಿಯು ಕೋಟಿ ಭವಗಳಲ್ಲಿ ತಪ ಮಾಡಿ ಎಷ್ಟು ಕರ್ಮವನ್ನು ನಾಶ ಮಾಡುವನೋ ಅಷ್ಟು ಕರ್ಮವನ್ನು ಭೇದ ವಿಜ್ಞಾನಿ ಜೀವನು ಕೇವಲ ಅಂತರ್ಮುಹೂರ್ತದಲ್ಲಿಯೇ ನಾಶ ಮಾಡಿಬಿಡ್ತಾನೆ.
ಧರ್ಮಬಂಧುಗಳೇ, ಈಗ ಮಹತ್ವಪೂರ್ಣ ವಿಷಯ ಮುಂದೆ ಹೇಳಬೇಕಾಗಿತ್ತು, ಆದರೆ ಈಗ ಈ ಸಮಯ ಮುಗಿತಾ ಇದೆ. ಇನ್ನು ನೀವು ನಾಳೆ ಬಂದು ಮುಂದಿನ ಭಾಗವನ್ನು ಕೇಳಲೇಬೇಕು. ಇದೀಗ ಪ್ರಥಮ ಭಾಗ, ಎರಡನೇ ಭಾಗ ನಾಳೆ ನಡೆಸಲಾಗ್ತದೆ. ನೀವು ಬರ್ರಿ, ಈಗ ಸಮಯ ಆಗ್ತಾ ಇದೆ, ಹೋಗ್ಬರ್ರಿ.